ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಸಾಲಗ್ರಾಮ ಪೂಜೆ ತುಂಬ ಸಿಂಪಲ್ ಹೇಗೆ ಮಾಡೋದು ಹಾಗೆ ಅಂತ ಇವಾಗ ಹೇಳ್ತಾನೆ. ಸ್ನಾನ, ಸಂಧ್ಯಾ ವಂದನ ಎಲ್ಲ ಆಯಿತು. ಗೋಪಚಂದ್ರ ಹಚ್ಚಿಂಡ ಆಯಿತು, ಸಂಧ್ಯಾ ವಂದನ ಆಯಿತು. ನಾರಾಯಣ ಗಾಯತ್ರಿ, ಓಂ ನಮೋ ನಾರಾಯಣಾಯ, ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಹಾಗೆ ಅಂತ ಹೇಳಿ ದೇವರನ್ನು ಪ್ರಾರ್ಥನೆ ಮಾಡಿ ದೇವರ ಪೆಟ್ಟಿಗೆಯಿಂದ ತೆಗೆದು ಸಾಲಿಗ್ರಾಮ ಇಲ್ಲಿ ಇಟ್ಟಿದ್ದಾನೆ. ನಿಮ್ಮ ಮನೆಯಲ್ಲಿ ಏನು ಸಾಲಿಗ್ರಾಮ ಇದೆ ಅದು ತೆಗೆದಿಟ್ಟುಕೊಂಡು ದೇವರ ಮನೆಯಲ್ಲಿ ದೀಪ ಉರಿತಾ ಇದೆ ಅಲ್ಲಿ, ಅದರಿಂದ ಇಲ್ಲಿ ಹಚ್ಚಿ ಇಡಲ್ಲ ನೋಡ್ರಿ. ಆಚಮನಕ್ಕೆ ನೀರು, ಇದು ನೀರು ಅರ್ಘ್ಯಪಾದ್ಯಾದಿಗಳಿಗೆ ಇಟ್ಟಿದ್ದಾನೆ. ಇದು ಸಾಲಿಗ್ರಾಮ ತೊಳೆಯೋಕ್ಕೋಸ್ಕರ ಇಟ್ಟಿದ್ದಾನೆ. ನಾನು ಹೇಳ್ತಾನೆ, ಶಂಖ, ಗಂಟೆ, ವಾಯುದೇವರ ಗಂಟೆ, ಇಲ್ಲಿ ವಾಯುದೇವರು, ಗರುಡ ದೇವರು, ಶೇಷದೇವರು, ಅದರಲ್ಲಿ ರುದ್ರದೇವರು ಶಿವಲಿಂಗ ಅದರೊಳಗೆ ಇದೆ. ನೈವೇದ್ಯಕ್ಕೆ ಕುಡಿಯೋಕೆ ನೀರು, ದೇವರ ನೈವೇದ್ಯಕ್ಕೆ ಡ್ರೈ ಫ್ರೂಟ್ಸು, ನಿಮಗೆ ಏನು ಹಣ್ಣು ಬೇಕಾದ್ರೆ ತೆಗೆದಿಟ್ಟು ಮಾತು. ಮಂಗಳಾರತಿ, ಇದು ದೀಪ, ಬಟ್ಟೆ ಒರೆಸೋದಕ್ಕೆ ನೆನೆಸಿ ಹಿಂಡಿ ತೆಗೆದಿಟ್ಟುಕೊಂಡಿದ್ದಾನೆ. ಅಭಿಷೇಕ, ಸೋಮಸೂತ್ರ ತಟ್ಟೆ, ವಿಷ್ಣುಪಾದ, ಕೃಷ್ಣದೇವರ ವಿಗ್ರಹ, ಲಕ್ಷ್ಮೀನಾರಾಯಣ ವಿಗ್ರಹ, ಇದು ಸಿಂಸುಮಾರ ಮೂರ್ತಿ ಅಂತ ವೃಶ್ಚಿಕ ಚೇಲು ರೂಪದಲ್ಲಿರುವ ಒಂದು ದೇವರದು. 2, 3, 4, 5, 6 ಸಾಲಿಗ್ರಾಮ ಇದೆ, 2 ಚಕ್ರಾಣಿಕೆ ಇದೆ, ವಿಷ್ಣುಪಾದ ಇದೆ. ಇದು ಅಭಿಷೇಕ ನೀರು, ಅಭಿಷೇಕ ಮಾಡಿದರೆ ಅದು ಬೀಳಾಕಿ ನೀರು. ಇದು ತೀರ್ಥ ತಟ್ಟೆ ಅಂತ. ಇದು ಬಂದು ನಿರ್ಮಾಲ್ಯ. ಮೊದಲಿ ಶಂಖ, ವಾಯುದೇವರದೆಲ್ಲ ತೊಳೆದಿಟ್ಟುಕೊಂಡು ಆಮೇಲೆ ಹೇಳ್ತಾನೆ. ಶಂಖ ತೊಳೆದಿಟ್ಟುಟೆ. ಇದು ವಾಯುದೇವರು, ಗರುಡ, ಶೇಷ, ರುದ್ರಾದಿ ದೇವತೆಗಳು ತೊಳೆದಿಟ್ಟಾಯಿತು. ಸಾಲಿಗ್ರಾಮ ತೊಳೆದಿಟ್ಟಿದ್ದಾನೆ. ಬರೀ ನೀರು ಹಾಕೋದು, ಇದರಲ್ಲಿ ಇದ್ದರೆ ತೆಗೆದು ಚೆಲ್ಲಿಡೋದು ಅಷ್ಟೇ ತಾನೆ. ಈ ಪಾತ್ರೆಯನ್ನು ಹೀಗೆ ಇಟ್ಟುಕೊಂಡ್ಬಿಟ್ರೆ ನೀರು ಬಿಡೋಕೆ ಸೌಕರ್ಯವಾಗಿರುತ್ತೆ. ನೋಡಿ, ಉದ್ದರಣೆ ಇದಲ್ಲಿ ಹಾಕಿಬಿಟ್ರೆ ಇದು ಅರ್ಘ್ಯಪಾದ್ಯಾದಿ ಇದು ಬಿಡೋಕ್ಕೆ ಹೀಗೆ ಸೌಕರ್ಯವಾಗಿರೋದು. ತೀರ್ಥ ತಟ್ಟೆ, ಇದು ನಿರ್ಮಾಲ್ಯ ತೀರ್ಥ, ಮೊದಲೇ ಅಭಿಷೇಕ ಮಾಡುವಂಥದ್ದು. ತೊಳೆದಿಟ್ಟಾಯಿತು, ಆಮೇಲೆ ಇದು ಬರೀ ಅಭಿಷೇಕ ಮಾಡುವಂಥದ್ದು ನಿರ್ಮಾಲ್ಯ ತೀರ್ಥ. ಇದು ಶಂಖ ತೀರ್ಥ, ಇದು ಗಂಧೋದಕ, ಗಂಧ, ಪಚ್ಚಕಲ್ಪುರ, ಏಲಕ್ಕ ಇದೆಲ್ಲ ಹಾಕಿದ ತೀರ್ಥ. ಅದು ನಾ ಮಾಡಲ್ಲ, ಇವಾಗ ಸಿಂಪಲ ಬರೀ ತೀರ್ಥ ಅಂತ ಮಾಡಿ ಇಟ್ಟಿದ್ದಾನಷ್ಟೆ. ಇದು ತರ್ಪಣಕ್ಕೆ ಬೇಕಾದ್ರೆ ಇದು ಸ್ವಲ್ಪ ನೀರಿಟ್ಟುಕೊಂಡು ಓಂ ನಮೋ ನಾರಾಯಣ ಹೇಳಿ ಅಭಿಷೇಕ ಮಾಡಿ ತೆಗೆದಿಟ್ಟರೆ ಇದು ಬರೀ ತರ್ಪಣಕ್ಕೆ ಮಾತ್ರ ಯೂಸ್ ಆಗೋದು ಅಷ್ಟೇ. ಇವಾಗ ನಿರ್ಮಾಲ್ಯ ಮಾಡೋಣ. ನಿರ್ಮಾಲ್ಯ, ಇದು ಅಭಿಷೇಕ ಮಾಡಿ ತೆಗೆದು ಇಲ್ಲೇ ಹಾಕಿ ಇಟ್ಟುಬಿಡೋದು. ಇದು ನಿರ್ಮಾಲ್ಯ ತೀರ್ಥ. ಈ ವಿಡಿಯೋ ತೆಗೆಯೋದಕ್ಕೆ ಕೊಂಚ ಅಸೌಕರ್ಯವಾಗಿದೆ. ಎಡದಕ್ಕೆ ಇಲ್ಲಿ ಹಿಡ್ಕೊಂಡು ಇಲ್ಲಿ ತೆಗೆಯೋದು ಕಷ್ಟ. ಆದ ಕಾರಣ ನಿಮಗೆ ಓಂ ಅಹಂ ಬುದ್ಧೇ ಪರ್ವಶೋಭಿಶ್ಚರಾಮ್ಯಹಮಾದಿತ್ಯೇತ ವಿಶ್ವದೇಹೇ ವೈಹೇ ಅಹಂ ಮಿತ್ರಾವರೋಣ ವಾಪೀವರಮಹಮಿಂದ್ರಾಗ್ನ್ಯಮಸ್ವಿನೋಭಾಂ ಅಹಂ ಸೋಮಾಮಾಹನಸಂ ವಿವನ್ಮ್ಯಹಂ ದುಷ್ಟಾಹಾರಮುದಪೂರಣಂ ಭಗಂ ಅಹಂ ದಾದಾಮಿಂದ್ರವೇನಂ ಅವಿಷ್ಮಾದೇ ಸುಪ್ರಾಂ ಯಜಮಾನಾಯ ಚುಂಧತೆ ಅಹಂ ರಾಷ್ಟ್ರೀಯೇ ಶಂಖಮಾನಿ ಪಚೋನಾಂ ಜಿಗಿದುರೇಃ ಪ್ರಥಮಾ ಯಜ್ಞಾನಾಂ ತಾಂ ಮಹಾದೇವಾಂ ವ್ಯಾದದಪುರುತ್ರಾ ಭೂರಿಸ್ಥಾತ್ರಾಂ ಭೂರ್ಯಾಃ ವೇಷಯಂತೀಂ ಮಯಾಸೋ ಅಹ್ನಮತ್ಯಜೋ ವಿಪಶ್ಚಾತಿ ಯಪ್ರಾಣೀತಿಜಯೀಂ ಶೃಣಾತ್ಯುಕ್ತಂ ಅಮಂತಪೋ ಮಾಂ ತಪೋಪಕ್ಷಯಂತಿ ಶ್ರುಧಿಶ್ರೋತಶ್ರದ್ಧಿವಂತೆ ವದಾಮಿ ಅಹಮೇವ ಸ್ವಯಮಿದಂ ವಾದಾಮ್ಯಜುಷ್ಟಂ ದೇವೇಭಿರತಮಾನೋ ದೇವಿಃ ಯಂ ಕಾಮಯೇತಂ ತಮಗ್ರಂ ಗೃಹ್ಣಾಮಿ तं ಬ್ರಹ್ಮಾಣಂ तं ನೃಡಿಂ तं ಸೋಮೇಧಾಂ ಅಹಂ ರುದ್ರಾಯ ಧನುರಾತಾನೋ ಮಿಂ ಬ್ರಹ್ಮದ್ವಿಷೇತರಾವೇಹಂ ತಪಾವೋ
ಅಹಂ ಜನಾಯ ಸಮಧಂ ಗೃಣಾಮ್ಯಹಂ ದ್ಯಾವಾಹ ಪೃಥಿವೀ ಆವಿವೇಶ ಅಹಂ ಸೋಪೇ ಪಿತರಮಶ್ಚ ಮೂರ್ಧನ್ ಮಮ ಯೋನಿರಪ್ಸ್ವಾಹन्तಃ ಸಮುದ್ರೇ ತಥೋ ವಿತಿಷ್ಠೆ ಭುವನಾನ್ ವಿಶ್ವೋತಾಮಾಂ ಧ್ಯಾಂ ಅಶ್ಮನಾಪಸ್ಪೃಶಾಮಿ ಅಹಮೇವ ಮಾತಾಯವಃ ಪ್ರವಾಹಂ ಜ್ಞಾನಭಾಮಾನಾ ಭವಾನಾನಿ ವಿಶ್ವಾ ಪರೋ ದಿವಾ ಪರಯೇನ ಪೃಥಿವೇದಾವಾದಿಮೇನಾದಂ ಬಭೂವ. ನಿರ್ಮಾಲ್ಯ ತೀರ್ಥ ಅಭಿಷೇಕ ಆಯಿತು. ಮೊದಲೇ ಸಂಘಕ್ಕೆ ಕೊಡೋದು, ಸಂಘಕ್ಕೆ, ಆಮೇಲೆ ವಾಯುದೇವರಿಗೆ, ಆಮೇಲೆ ಗರುಡನಿಗೆ, ಆಮೇಲೆ ಶೇಷದೇವರಿಗೆ. ಇದೆಲ್ಲ ಆ ಮಂತ್ರ ತಿಳಿತು ಅಂದರೆ ಅದು ಹೇಳಿ ಒಂದೊಂದು ಶ್ಲೋಕ ಮಾತ್ರ ಇರೋದು, ಚಿಕ್ಕ ಚಿಕ್ಕ ಮಂತ್ರಗಳು, ಅದನ್ನು ಹೇಳಿ ಕೊಟ್ಟುಬಿಡುವಂತ. ಇಲ್ಲಾಂದರೆ ವಾಯುವೇ ನಮಃ, ಗರುಡಾಯ ನಮಃ, ಶೇಷಾಯ ನಮಃ ಹಾಗೆ ಅಂಥೇಳಿ ನಿರ್ಮಾಲ್ಯ ಎಲ್ಲ ಕೊಟ್ಟುಬಿಟ್ಟು ಬರೀ ಪಾತ್ರೆಯಲ್ಲೇ ಬಂದು ಆನಂದ ತೀರ್ಥರು ಮತ್ತು ವಾಯುದೇವರು ಇವರು ರಾಯರು ಇವರಿಗೆಲ್ಲ ಇಲ್ಲೇ ಕೊಟ್ಬಿಟ್ರು ಸಾಕಷ್ಟೆ. ನಾವು ತೊಗೊಬೇಕು. ಆಮೇಲೆ ಪೂಜೆ ಅಂದರೆ ನೋಡಿ, ಇದು ಬಂತು ಇವಾಗ ನಿರ್ಮಾಲ್ಯ ತೀರ್ಥ ಕೊಟ್ಟಾಯಿತು, ನಾವು ತೊಗೊಂಡಾಯಿತು ಅಂತ ಇಟ್ಟಿಗಲ್ಲಿ. ಇದು ಓಂ ನಮೋ ಅಧ್ಯ ಪೂರ್ವೋಚ್ಚರಿತೆ ಏವಂ ಗುಣ ಸಕಲ ವಿಶೇಷಣ ವಿಶಿಷ್ಟಾಯಾಂ ಶುಭತಿತೌ. ಪಂಚಾಂಗ ಇದ್ದರೆ ಅದನ್ನೆಲ್ಲ ಒಂದು ಯಾವಾಗಲೂ ಮನಪಾಠ ಮಾಡಿ ಇಟ್ಟುಕೊಬೇಕು. ಇದನ್ನೆಲ್ಲ ಇವು ನಾವು ಹೇಳ್ತಾವೆ ಅಂದರೆ ನಾವು ಮೊದಲಿನ ಆಚಮನ ಪ್ರಾಣಾಯಾಮ ಅಧ್ಯ ಪೂರ್ವೋಚ್ಚರಿತೆ ಏವಂ ಗುಣ ಅಂತ ಹೇಳ್ತಾವೆ. ಶುಭಾಭ್ಯಾಮ್ ಹಾಗೆ ಅಂತಂದರೆ ಅಲ್ಲಿ ಆರಂಭಿಸಿದ್ರೆ ನೀವು ಅದನ್ನೆಲ್ಲ ಮನಪಾಠ ಮಾಡಿ ಇಟ್ಟುಕೊಬೇಕು. ಸುಮ್ಮನಿರೋ ಹೊತ್ತಿಗೆ, ಪೂಜೆ ಮಾಡೋ ಹೊತ್ತಿಗೆ ಅದನ್ನು ಗಿಡ ಅಂತ ಹೇಳ್ತಾ ಹೋಗ್ತಾ ಇರಬೇಕು. ಅಧ್ಯಾಪೂರ್ವೋಚ್ಚರಿತೆ ಗುಣ ಸಕಲ ವಿಶೇಷಣ ವಿಶಿಷ್ಟಾಯಾಂ ಶುಭತಿತೌ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಲಕ್ಷ್ಮೀನಾರಾಯಣಸ್ಯ ಯಥಾಶಕ್ತಿ ಯಥಾಜ್ಞಪ್ತಿ ಯಥೋಪಚಾರ ಷೋಡಶೋಪಚಾರ ಪೂಜಾಂ ಕರಿಷ್ಯೆ. ತತಂಗ ಕಲಸ ಪೂಜಾಂ, ಶಂಖ ಪೂಜಾಂ, ಘಂಟಾ ಪೂಜಾಂ, ದೀಪಸ್ತಂಭ ಪೂಜಾಂ ಕರಿಷ್ಯೆ ಹಾಗೆಂತ ಸಂಕಲ್ಪ ಮಾಡಿ ನೋಡಿ. ಇದರಲ್ಲಿ ಓಂ ನಮೋ ನಾರಾಯಣಾಯ ಇದು ದೊಡ್ಡ ತೀರ್ಥ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ 8 ಸಲ ಹೇಳೋದು. ಹಾಗೆ ಸಂಕಕ್ಕೆ ತಾಗಿಸಿ ಹಾಗೆ ಅಭಿಷೇಕ ಮಾಡಬೇಕು ಅಷ್ಟೇ. ಗಂಟೆ ಬಾಡಿಸ್ತಾ ಅಭಿಷೇಕ ಮಾಡಬೇಕು. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಓಂ ತುಳಸಿ ಸಂದರ್ಭಗಳೆಲ್ಲ ಆದ ಕಾರಣ ನೋಡಿರಿ, ತುಳಸಿ ಕಾಷ್ಟ ಅಂತ ಇಟ್ಟಿದ್ದಾನೆ. ಇಂಥ மாதிரி ತೆಗೆದಿಟ್ಟು ನೋಡ್ರಿ, ನೀವು ಯಾವತ್ತು ಬೇಕಾದ್ರೆ ಅದನ್ನು ಪೂಜೆ ಮಾಡಬಹುದು. ತುಳಸಿ ತೆಗಿಬೇಕು ಅಂದರೆ ಸಂಕ್ರಮಣ, ಏಕಾದಶಿ, ದಶಮಿ, ದ್ವಾದಶಿ ಇತ್ಯಾದಿ ದಿನಗಳಲ್ಲೇ ತೆಗಿಬಾರದು. ಆದ ಕಾರಣ ತುಳಸಿ ಕಾಷ್ಟ ಇಟ್ಟು ನೋಡ್ರಿ ಯಾವಾಗ ಬೇಕಾದ್ರೆ ಪೂಜೆ ಮಾಡುವಂಥ. ಇವಾಗ ದೊಡ್ಡ ತೀರ್ಥ ಆಯಿತು. ಇದು ಶಂಖ ತೀರ್ಥ. ನೈವೇದ್ಯ ಆಗೋ ಹೊತ್ತಿಗೆ ಶಂಖದಲ್ಲಿ ನೀರು ಹಾಕಿ 3 ಸಲ ಸುತ್ತಿ ಅದ್ರಲ್ಲಿ ಹಾಕಿಬಿಟ್ರೆ ಇದು ಶಂಖ ತೀರ್ಥ. ಇವಾಗ ದೊಡ್ಡ ತೀರ್ಥ ನಿರ್ಮಾಲ್ಯ ಆಯಿತು, ದೊಡ್ಡ ತೀರ್ಥ ಮಾಡಿ ಆಯಿತು. ಇದರಲ್ಲಿ ನೋಡಿರಿ ನೀರೇ ಬಂದು ದೇವರಿಗೆ ಅನುಸಂಧಾನ. ಸ್ನಾನಂ ಸಮರ್ಪಯಾಮಿ, ಸ್ನಾನಾನಂತರಾಜಂ ಸಮರ್ಪಯಾಮಿ, ವಸ್ತ್ರಂ ಸಮರ್ಪಯಾಮಿ, ಪವಿತ್ರಂ ಸಮರ್ಪಯಾಮಿ, ಗಂಧಾನ್ ಸಮರ್ಪಯಾಮಿ, ಅಕ್ಷತಾನ್ ಸಮರ್ಪಯಾಮಿ, ಪುಷ್ಪಾನ್ ಸಮರ್ಪಯಾಮಿ. ಇಲ್ಲಿ ಬಂದು ಕೇಶವಾದಿ 24 ರೂಪಗಳಿಂದ ಹೇಳಿ ಸುಮ್ಮನೆ ಪ್ರಾರ್ಥನೆ ಮಾಡಬಹುದು. ಹೂವಿದ್ರೂ ಅರ್ಚನೆ ಮಾಡಬಹುದು. ಕೇಶವಾದಿ ಶ್ರೀಕೃಷ್ಣಾಯ ನಮಃ ಬೆರಿಗೋ. ಧೂಪಮಾಗ್ರಾಪಯಾಮಿ, ಧೂಪಂ ಆಗ್ರಾಪಯಾಮಿ, ದೀಪಂ ದರ್ಢಯಾಮಿ, ನೈವೇದ್ಯಂ ಪ್ರೋಕ್ಷ್ಯ. ನೋಡಿ, ಶಂಖದಲ್ಲಿ ನೀರು ಹಾಕಿ ಓಂ ನಮೋ ನಾರಾಯಣ 8 ಸಲ ಹೇಳಿ ಪ್ರೋಕ್ಷಣೆ ಮಾಡಬೇಕು. ಪ್ರೋಕ್ಷಣೆ ಮಾಡಿ ಪ್ರಾಣಾಯ ಸ್ವಾಹ, ಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಜಮಾನಾಯ ಸ್ವಾಹ, ಬ್ರಹ್ಮಣೇ ಸ್ವಾಹ. ಬ್ರಹ್ಮಣೇ ಪರಮಾತ್ಮನೇ ಇದನ್ನ ಮಮ. ಇಲ್ಲಿ ದ್ವಾದಶ ಸ್ತೋತ್ರ ಹೇಳಬಹುದು. ಘಂಟಾ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿಕೆಂಬುದು. ದೀಪಸ್ತಂಭ ದೇವತೆಗಳನ್ನು 27 ನಕ್ಷತ್ರ ದೇವತಾಭ್ಯೋ ನಮಃ ಅಂತ ಪ್ರಾರ್ಥನೆ ಮಾಡಿಕಲ್ರಿ. ನೈವೇದ್ಯ ಡ್ರೈ ಫ್ರೂಟ್ಸು, ಹಣ್ಣು ಏನಿದೆ ಇಡಬಹುದು. ದೇವರು ಕುಡಿಯಾಕ ನೀರು, ಡ್ರೈ ಫ್ರೂಟ್ಸ್. ನೀರಸ ಫಲಂ ಸಮರ್ಪಯಾಮಿ, ಉದಕಂ ಸಮರ್ಪಯಾಮಿ. ಆಮೇಲೆ ಶಂಖದಲ್ಲಿ ನೋಡಿ, ಈ ನೀರು ಶಂಖ ತೀರ್ಥ. ಇದು ಶಂಖದಲ್ಲಿ ಹಾಕಿ 3 ಸಲ ದೇವರಿಗೆ ಸುತ್ತಬೇಕು. ತಪಭ್ರಮಾಜಃ ಸುಯಾವಾದಂತನುಸ್ಪೃಶದೃತಾಸೋಚೂಜಾನಃ ತಪೋಂಶ್ಯಗ್ನೇ ಜುಕ್ಪಃ ಪತಂಗ ಸಂಧಿದೋ ವಿಶ್ವಗುಲ್ಕ. ಶಂಖ ತೀರ್ಥ ಅದಲ್ಲಿ ಹಾಕಿ ಆಯಿತು. ಶಂಖ ಬೆಳ್ಳಿ ಕಟ್ಟಿರಬೇಕು, ಇಂಥ மாதிரி ಕಟ್ಟಿರಬೇಕು. ಇಂಥ மாதிரி ಕಟ್ಟಿದರೆ ಮಾತ್ರ ತಾನೇ ಪೂಜೆ ಮಾಡೋಕ್ಕಾಗುತ್ತೆ. ಇಲ್ಲಿ ಬಂಗಾರ ಕಂಬಿ, ಮುತ್ತು ಹವಲ
ಬರೀ ಸಂಕದಿಂದ ಅಭಿಷೇಕ ಮಾಡಬಾರದು ಹಾಗೆ ಅಂತ, ಅದರಿಂದ ಇದು ಕಟ್ಟಿರಬೇಕು ಹಾಗೆ ಅಂತ. ಪಾತ್ರೆ ಸಂಕಕ್ಕೆ ಮುಟ್ಟಿಸಿ ಹಾಗೆ ಅಭಿಷೇಕ ಮಾಡಿದರೆ ಆಯಿತು ಅಷ್ಟೇ. ದೇವ್ರ ನೈವೇದ್ಯ ಆಯಿತು ನೋಡ್ರಿ. ದೊಡ್ಡ ತೀರ್ಥ ಮೊದಲಿ ಲಕ್ಷ್ಮೀ ದೇವರಿಗೆ, ಸಂಕ ತೀರ್ಥ ಎಲ್ಲ ಬರೀ ಆ ತೀರ್ಥ ಮಾತ್ರ ದೊಡ್ಡ ತೀರ್ಥ. ನಿರ್ಮಾಲ್ಯ ತುಳಸಿ ಹೂವಿದ್ದರೆ ಲಕ್ಷ್ಮೀ ದೇವರಿಗೆ ಕೊಡಬಹುದು. ಆಮೇಲೆ ತಿರುಗಿ ಇದಕ್ಕೆ ಪ್ರೋಕ್ಷಣೆ ನೈವೇದ್ಯ, ಲಕ್ಷ್ಮೀ ದೇವರ ನೈವೇದ್ಯ. ಆಮೇಲೆ ವಾಯುದೇವರಿಗೆ ತೀರ್ಥ, ವಾಯುದೇವರ ತೀರ್ಥ ಅವರಿಗೆ ನೈವೇದ್ಯ. ಗರುಡ ದೇವರಿಗೆ ತೀರ್ಥ, ಶೇಷದೇವರಿಗೆ ತೀರ್ಥ. ಗರುಡ ಶೇಷನಿಗೆ ತೀರ್ಥ ಮಾತ್ರ ಕೊಟ್ಟರೆ ಸಾಕು. ಲಕ್ಷ್ಮೀ ದೇವರು ವಾಯುದೇವರು ಮಾತ್ರ ನೈವೇದ್ಯ. ಇವಾಗ ಮಂಗಳಾರತಿ, ದೀಪ. ಇದು ತುಂಬ ಸಿಂಪಳಾದ ಪೂಜೆ. ಇವತ್ತಿನ ದಿನಕ್ಕೆ ನೀವು ಮನಸ್ಸು ಅಲ್ಲಿ ಕೂಡಬೇಕು. ಗಂಧ ಅಕ್ಷತೆ ಎಲ್ಲ ಅರ್ಧ ತೆಗೆದು ಇಟ್ಟಿರಬೇಕು ಚಿಕ್ಕ ಬಟ್ಟಲ್ಲಿ. ಇದಕ್ಕೆಲ್ಲ ಸಂದರ್ಭಗಳಿಲ್ಲಾರ್ದು ಎಂಬಕ್ಕೋಸ್ಕರ ತುಂಬ ಸಿಂಪಲ್ ಹೇಳಿದ್ದಾನೆ. ನೀವು ಇದನ್ನು ರೊಟ್ಟಿಯನ್ನು ಬಂದುಬಿಡ್ತು ಅಂದರೆ ಆಮೇಲೆ ಕೊಂಚ ಅದನ್ನು ಜಾಸ್ತಿ ಮಾಡೋದು. ದೀಪ ಹಚ್ಚಿ ಇಟ್ಬಿಟ್ಟು ದೇವರಿಗೆ ಮಂಗಳಾರತಿ ಮಾಡ್ತೇವೆ. ಇವಾಗ ದೇವರ ಮಂಗಳಾರತಿ ಆಯಿತು. ಮಂಗಳಾರತಿ ಪ್ರದಕ್ಷಿಣೆ ನಮಸ್ಕಾರ. ಆಮೇಲೆ ಅನೇನ ಪೂಜನೇನ ಲಕ್ಷ್ಮೀನಾರಾಯಣ ಪ್ರೀಯತಾಂ ಸುಪ್ರೀತೋ ವರತೋ ಭವತು ಶ್ರೀಕೃಷ್ಣಾರ್ಪಣಮಸ್ತು. ಹೀಗೆ ಅಂತ ಆದರೆ ಸಾಕು ಅಷ್ಟೇ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯತ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ ಅಂಥೇಳಿ ಏನೋ ಇವತ್ತು ದೇವರ ಸಂಕಲ್ಪ ಹೇಗೆ ನಡೆಸಿದ್ದಾನ ಒಂದು ಚೆನ್ನಾಗಿ ತಳ್ಕೊಂಡು ನಡೆಸೋಕೆ ದಾರಿ ಮಾಡಲಿದ್ದ. ಪ್ರಾರ್ಥನೆ ಮಾಡಿಕಿಲ್ರಿ. ಇವಾಗ ಸಿಂಪಲ್ ಪೂಜೆ ಇದು. ಆಮೇಲೆ ನೋಡಿಕಿಮಾನ. ಶ್ರೀಕೃಷ್ಣ ನಮಃ.